ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರ ಒಂದೊಂದು ಉದ್ದೇಶಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಏಕೆಂದರೆ ದೇವರು ನಮ್ಮನ್ನು ಸೃಷ್ಟಿಸಿರುವುದು ದೇವರಿಗೆ ಒಂದು ಉದ್ದೇಶವಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನವಾಗಿದೆ. ಪವಿತ್ರ ಗ್ರಂಥದಿಂದಲೇ ನಿತ್ಯ ಜೀವ ಲಭಿಸಲೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ. ಆ ಗ್ರಂಥವು ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಆಮೇನ್. ಬೈಬಲ್ ಕೇವಲ ಓದಲು ಇರುವ ಪುಸ್ತಕ ಅಲ್ಲ, ಅದು ನಮ್ಮನ್ನು ಕ್ರಿಸ್ತನಡೆಗೆ ನಡೆಸುವ ದೇವರ ವಾಕ್ಯವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ಈ ವಾಕ್ಯ ಬಹು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪವಿತ್ರ ಗ್ರಂಥ ಪ್ರತಿಯೊಂದು ಭಾಗವು ಯೇಸು ಕ್ರಿಸ್ತರನ್ನು ಪರಿಚಯಿಸುತ್ತದೆ ಮತ್ತು ಅವರ ಮೂಲಕವೇ ನಿತ್ಯ ಜೀವ ದೊರೆಯುತ್ತದೆ ಎಂಬ ಸತ್ಯವನ್ನು ಕೂಡ ತಿಳಿಸುತ್ತದೆ ಎಂಬುದಾಗಿ ಜ್ಞಾನ ನಮ್ಮಲ್ಲಿರಬೇಕು. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಆದ್ದರಿಂದ ನಾವು ದೇವರ ವಾಕ್ಯ ಕೇವಲ ಜ್ಞಾನಕ್ಕಾಗಿ ಓದದೆ ಅದರ ಪ್ರಕಾರ ಜೀವಿಸಿ ಯೇಸುವಿನೊಂದಿಗೆ ಸತ್ಸಂಬಂಧವನ್ನು ಬೆಳೆಸಬೇಕು. ದೇವರ ವಾಕ್ಯ ನಮ್ಮ ಜೀವನಕ್ಕೆ ಬೆಳಕು, ಮಾರ್ಗದರ್ಶಕ ಮತ್ತು ನಿತ್ಯ ಜೀವ ನಿರೀಕ್ಷೆ ನೀಡಬೇಕೆಂಬುದಾಗಿ ದೇವರ ಈ ವಾಕ್ಯವು ಹೇಳುತ್ತದೆ. ಈ ವಾಕ್ಯವು ಪ್ರತಿದಿನ ಕೇಳಬೇಕು, ಪ್ರಾರ್ಥಿಸಬೇಕು. ಪರಲೋಕದ ತಂದೆಯೇ, ನಿಮ್ಮ ವಾಕ್ಯವು ಪ್ರೀತಿಯಿಂದ ಅಧ್ಯಯನ ಮಾಡಿ ಅದರ ಮೂಲಕ ಯೇಸು ಕ್ರಿಸ್ತರನ್ನು ಇನ್ನಷ್ಟು ತಿಳಿದುಕೊಳ್ಳುವ ಹೃದಯವನ್ನು ನನಗೆ ದಯಪಾಲಿಸು. ನಿಮ್ಮ ವಾಕ್ಯದಂತೆ ನಡೆಯುವ ಕೃಪೆ ಅನುಗ್ರಹಿಸಿ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಎಂಬಂಥ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಬದಲಾಗಲು ಸಾಧ್ಯ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.